ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ ಆಗಿದ್ದಾರೆ. ರಾಜಣ್ಣ ಮನೆಯತ್ತ ಬೆಂಬಲಿಗರು ದೌಡಾಯಿಸ್ತಾ ಇದ್ದಾರೆ. ರಾಜಣ್ಣ ವಜಾಗೆ ಕಾರ್ಯಕರ್ತರು ಬೇಸರವನ್ನು ಹೊರಹಾಕಿದ್ದಾರೆ. ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿರೋದು ಸರಿಯಲ್ಲ ಅನ್ನೋದು, ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದು ಇವರೆಲ್ಲರ ಆಗ್ರಹ ಆಗಿದೆ. ರಾಜಣ್ಣ ಮನೆಯ ಬಳಿ ಈಗ ಅಭಿಮಾನಿಗಳು ಸೇರುತ್ತಾರೆ. ಈಗ ಈ ಬಂದೋಬಸ್ತನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ದೇವರಾಜ ಅರಸ್ ಅಂತ ಏನು ಗುರುತಿಸ್ಕೊಂಡಿದ್ರು ಕೆಎನ್ ರಾಜಣ್ಣ ಅವರು, ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿ ದೀಪವಾಗಿ ಇದ್ರು. ಆದರೆ ಈ ಕಾರಣ ಸರಿಯಾದ ಮಾಹಿತಿಗಳು ಇನ್ನ ನಮ್ಗೆ ಗೊತ್ತಾಗ್ತಿಲ್ಲ. ಏನು ರಾಜೀನಾಮೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದು ರಾಜೀನಾಮೆನ ಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಂಡು ಈಗ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ, ಇನ್ನ ಕೊಟ್ಟಿದ್ದಾರೆ ಇದು ಅಂತ. ಅದು ಪೂರ್ಣವಾಗಿ ನಮಗೆ ಮಾಹಿತಿ ಇಲ್ಲ. ಆದ್ರಿಂದ ಅದನ್ನ ಪೂರ್ಣ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಏನು ಜಿಲ್ಲೆಯಲ್ಲಿ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳು ಏನಿದ್ದಾರೆ, ದಲಿತ ಸಂಘರ್ಷ ಸಮಿತಿಗಳು ಇವೆಲ್ಲ ಸೇರ್ಕೊಂಡು ಒಂದು ಹೋರಾಟ ಮಾಡೋಕ್ಕೆ ನಾವೆಲ್ಲ ಪೂರ್ಣವಾದ ಮಾಹಿತಿ ಇಲ್ಲ. ಪೂರ್ಣವಾದ ನಮಗೆ ಗೊಂದಲ ಇದೆ. ರಾಜಣ್ಣ ಅವರು ಆ ಥರ ಏನು ಹಿಂದ್ಲಿಂದ ಅವರು ನೇರವಾಗಿ ಮಾತಾಡಿದ್ದಾರೆ. ಇವತ್ತಿಂದ ಏನು ಮಾತಾಡಿಲ್ಲ. ನಾವು ಕಂಡಂತ ರಾಜಕಾರಣದಾಗಿ ನಾವು ಸಣ್ಣ ಹುಡುಗರಿಂದ ನೋಡೋದ್ರಿಂದ ಅವ್ರು ನೇರವಾಗಿ ಮಾತಾಡಿದ್ದಾರೆ. ಅವ್ರಿಗೇನು ಆ ಥರ ಎಫೆಕ್ಟ್ ಆಗಲ್ಲ ಅಂತ ನಮ್ಮ ಹೈಕಮಾಂಡ್ ನಮ್ಗಿನ್ನ ಭರವಸೆ ಇದೆ. ಅವ್ರು ನೇರ ನುಡಿ ರಾಜಕಾರಣಿ. ದೇವರಾಜ ಅರಸ್ ಅಂತ ಏನು ಗುರುತಿಸ್ಕೊಂಡಿದ್ರು ಕೆಎನ್ ರಾಜಣ್ಣ ಅವರು, ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿ ದೀಪವಾಗಿ ಇದ್ರು. ಆದರೆ ಈ ಕಾರಣ ಸರಿಯಾದ ಮಾಹಿತಿಗಳು ಇನ್ನ ನಮ್ಗೆ ಗೊತ್ತಾಗ್ತಿಲ್ಲ. ಏನು ರಾಜೀನಾಮೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದು ರಾಜೀನಾಮೆನ ಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಂಡು ಈಗ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ, ಇನ್ನ ಕೊಟ್ಟಿದ್ದಾರೆ ಇದು ಅಂತ. ಅದು ಪೂರ್ಣವಾಗಿ ನಮಗೆ ಮಾಹಿತಿ ಇಲ್ಲ. ಆದ್ರಿಂದ ಅದನ್ನ ಪೂರ್ಣ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಏನು ಜಿಲ್ಲೆಯಲ್ಲಿ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳು ಏನಿದ್ದಾರೆ, ದಲಿತ ಸಂಘರ್ಷ ಸಮಿತಿಗಳು ಇವೆಲ್ಲ ಸೇರ್ಕೊಂಡು ಒಂದು ಹೋರಾಟ ಮಾಡೋಕ್ಕೆ ನಾವೆಲ್ಲ ಪೂರ್ಣವಾದ ಮಾಹಿತಿ ಇಲ್ಲ. ಪೂರ್ಣವಾದ ನಮಗೆ ಗೊಂದಲ ಇದೆ. ರಾಜಣ್ಣ ಅವರು ಆ ಥರ ಏನು ಹಿಂದ್ಲಿಂದ ಅವರು ನೇರವಾಗಿ ಮಾತಾಡಿದ್ದಾರೆ. ಇವತ್ತಿಂದ ಏನು ಮಾತಾಡಿಲ್ಲ. ನಾವು ಕಂಡಂತ ರಾಜಕಾರಣದಾಗಿ ನಾವು ಸಣ್ಣ ಹುಡುಗರಿಂದ ನೋಡೋದ್ರಿಂದ ಅವ್ರು ನೇರವಾಗಿ ಮಾತಾಡಿದ್ದಾರೆ. ಅವ್ರಿಗೇನು ಆ ಥರ ಎಫೆಕ್ಟ್ ಆಗಲ್ಲ ಅಂತ ನಮ್ಮ ಹೈಕಮಾಂಡ್ ನಮ್ಗಿನ್ನ ಭರವಸೆ ಇದೆ. ಅವ್ರು ನೇರ ನುಡಿ ರಾಜಕಾರಣಿ. ದೇವರಾಜ ಅರಸ್ ಅಂತ ಏನು ಗುರುತಿಸ್ಕೊಂಡಿದ್ರು ಕೆಎನ್ ರಾಜಣ್ಣ ಅವರು, ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿ ದೀಪವಾಗಿ ಇದ್ರು. ಆದರೆ ಈ ಕಾರಣ ಸರಿಯಾದ ಮಾಹಿತಿಗಳು. ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ ಆಗಿದ್ದಾರೆ. ರಾಜಣ್ಣ ಮನೆಯತ್ತ ಬೆಂಬಲಿಗರು ದೌಡಾಯಿಸ್ತಾ ಇದ್ದಾರೆ. ರಾಜಣ್ಣ ವಜಾಗೆ ಕಾರ್ಯಕರ್ತರು ಬೇಸರವನ್ನು ಹೊರಹಾಕಿದ್ದಾರೆ. ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿರೋದು ಸರಿಯಲ್ಲ ಅನ್ನೋದು, ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದು ಇವರೆಲ್ಲರ ಆಗ್ರಹ ಆಗಿದೆ. ರಾಜಣ್ಣ ಮನೆಯ ಬಳಿ ಈಗ ಅಭಿಮಾನಿಗಳು ಸೇರುತ್ತಾರೆ. ಈಗ ಈ ಬಂದೋಬಸ್ತನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ದೇವರಾಜ ಅರಸ್ ಅಂತ ಏನು ಗುರುತಿಸ್ಕೊಂಡಿದ್ರು ಕೆಎನ್ ರಾಜಣ್ಣ ಅವರು, ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿ ದೀಪವಾಗಿ ಇದ್ರು. ಆದರೆ ಈ ಕಾರಣ ಸರಿಯಾದ ಮಾಹಿತಿಗಳು ಇನ್ನ ನಮ್ಗೆ ಗೊತ್ತಾಗ್ತಿಲ್ಲ. ಏನು ರಾಜೀನಾಮೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದು ರಾಜೀನಾಮೆನ ಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಂಡು ಈಗ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ, ಇನ್ನ ಕೊಟ್ಟಿದ್ದಾರೆ ಇದು ಅಂತ. ಅದು ಪೂರ್ಣವಾಗಿ ನಮಗೆ ಮಾಹಿತಿ ಇಲ್ಲ. ಆದ್ರಿಂದ ಅದನ್ನ ಪೂರ್ಣ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಏನು ಜಿಲ್ಲೆಯಲ್ಲಿ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳು ಏನಿದ್ದಾರೆ, ದಲಿತ ಸಂಘರ್ಷ ಸಮಿತಿಗಳು ಇವೆಲ್ಲ ಸೇರ್ಕೊಂಡು ಒಂದು ಹೋರಾಟ ಮಾಡೋಕ್ಕೆ ನಾವೆಲ್ಲ ಪೂರ್ಣವಾದ ಮಾಹಿತಿ ಇಲ್ಲ. ಪೂರ್ಣವಾದ ನಮಗೆ ಗೊಂದಲ ಇದೆ. ರಾಜಣ್ಣ ಅವರು ಆ ಥರ ಏನು ಹಿಂದ್ಲಿಂದ ಅವರು ನೇರವಾಗಿ ಮಾತಾಡಿದ್ದಾರೆ. ಇವತ್ತಿಂದ ಏನು ಮಾತಾಡಿಲ್ಲ. ನಾವು ಕಂಡಂತ ರಾಜಕಾರಣದಾಗಿ ನಾವು ಸಣ್ಣ ಹುಡುಗರಿಂದ ನೋಡೋದ್ರಿಂದ ಅವ್ರು ನೇರವಾಗಿ ಮಾತಾಡಿದ್ದಾರೆ. ಅವ್ರಿಗೇನು ಆ ಥರ ಎಫೆಕ್ಟ್ ಆಗಲ್ಲ ಅಂತ ನಮ್ಮ ಹೈಕಮಾಂಡ್ ನಮ್ಗಿನ್ನ ಭರವಸೆ ಇದೆ. ಅವ್ರು ನೇರ ನುಡಿ ರಾಜಕಾರಣಿ. ದೇವರಾಜ ಅರಸ್ ಅಂತ ಏನು ಗುರುತಿಸ್ಕೊಂಡಿದ್ರು ಕೆಎನ್ ರಾಜಣ್ಣ ಅವರು, ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿ ದೀಪವಾಗಿ ಇದ್ರು.
ಆದ್ರೆ ಈ ಕಾರಣ ಸರಿಯಾದ ಮಾಹಿತಿಗಳು ಇನ್ನ ನಮ್ಗೆ ಗೊತ್ತಾಗ್ತಿಲ್ಲ. ಏನ್ ರಾಜೀನಾಮೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದು ರಾಜೀನಾಮೆನ ಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಂಡು ಈಗ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ, ಇನ್ನ ಕೊಟ್ಟಿದ್ದಾರೆ ಇದು ಅಂತ. ಅದು ಪೂರ್ಣವಾಗಿ ನಮಗೆ ಮಾಹಿತಿ ಇಲ್ಲ. ಆದ್ರಿಂದ ಅದನ್ನ ಪೂರ್ಣ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಏನು ಜಿಲ್ಲೆಯಲ್ಲಿ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳು ಏನಿದ್ದಾರೆ, ದಲಿತ ಸಂಕಷ್ಟ ಸಮಿತಿಗಳು ಇವೆಲ್ಲ ಸೇರ್ಕೊಂಡು ಒಂದು ಹೋರಾಟ ಮಾಡೋಕ್ಕೆ ನಾವೆಲ್ಲ ಪೂರ್ಣವಾದ ಮಾಹಿತಿ ಇಲ್ಲ. ಪೂರ್ಣವಾದ ನಮಗೆ ಗೊಂದಲ ಇದೆ. ರಾಜಣ್ಣ ಅವರು ಆತರ ಏನು ಹಿಂದ್ಲಿಂದ ಅವರು ನೇರವಾಗಿ ಮಾತಾಡಿದ್ದಾರೆ. ಇವತ್ತಿಂದ ಏನು ಮಾತಾಡಿಲ್ಲ. ನಾವು ಕಂಡಂತ ರಾಜಕಾರಣದಾಗಿ ನಾವು ಸಣ್ಣ ಹುಡುಗರಿಂದ ನೋಡೋದ್ರಿಂದ ಅವ್ರು ನೇರವಾಗಿ ಮಾತಾಡಿದ್ದಾರೆ. ಅವ್ರಿಗೇನು ಆ ತರ ಎಫೆಕ್ಟ್ ಆಗಲ್ಲ ಅಂತ ನಮ್ಮ ಹೈಕಮಾಂಡ್ ನಮ್ಗಿನ್ನ ಭರವಸೆ ಇದೆ. ಅವ್ರು ನೇರ ನುಡಿ ರಾಜಕಾರಣಿ. ದೇವರಾಜ ಅರಸ್ ಅಂತ ಏನು ಗುರುತಿಸ್ಕೊಂಡಿದ್ರು KN ರಾಜಣ್ಣ ಅವರು, ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಇದ್ರು. ಆದ್ರೆ ಈ ಕಾರಣ ಸರಿಯಾದ ಮಾಹಿತಿಗಳು ಸಂಪುಟದಿಂದ KN ರಾಜಣ್ಣ ವಜಾ ಆಗಿದ್ದಾರೆ. ರಾಜಣ್ಣ ಮನೆಯತ್ತ ಬೆಂಬಲಿಗರು ದೌಡಾಯಿಸ್ತಾ ಇದ್ದಾರೆ. ರಾಜಣ್ಣ ವಜಾಗೆ ಕಾರ್ಯಕರ್ತರು ಬೇಸರವನ್ನು ಹೊರಹಾಕಿದ್ದಾರೆ. ಸಂಪುಟದಿಂದ KN ರಾಜಣ್ಣ ಅವರನ್ನ ವಜಾ ಮಾಡಿರೋದು ಸರಿಯಲ್ಲ ಅನ್ನೋದು, ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದು ಇವರೆಲ್ಲರ ಆಗ್ರಹ ಆಗಿದೆ. ರಾಜಣ್ಣ ಮನೆಯ ಬಳಿ ಈಗ ಅಭಿಮಾನಿಗಳು ಸೇರುತ್ತಾರೆ. ಬಿಗಿ ಬಂದೋಬಸ್ತನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ದೇವರಾಜ ಅರಸ್ ಅಂತ ಏನು ಗುರುತಿಸ್ಕೊಂಡಿದ್ರು KN ರಾಜಣ್ಣ ಅವರು, ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಇದ್ರು. ಆದ್ರೆ ಈ ಕಾರಣ ಸರಿಯಾದ ಮಾಹಿತಿಗಳು ಇನ್ನ ನಮ್ಗೆ ಗೊತ್ತಾಗ್ತಿಲ್ಲ. ಏನ್ ರಾಜೀನಾಮೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದು ರಾಜೀನಾಮೆನ ಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಂಡು ಈಗ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ, ಇನ್ನ ಕೊಟ್ಟಿದ್ದಾರೆ ಇದು ಅಂತ. ಅದು ಪೂರ್ಣವಾಗಿ ನಮಗೆ ಮಾಹಿತಿ ಇಲ್ಲ. ಆದ್ರಿಂದ ಅದನ್ನ ಪೂರ್ಣ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಏನು ಜಿಲ್ಲೆಯಲ್ಲಿ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳು ಏನಿದ್ದಾರೆ, ದಲಿತ ಸಂಕಷ್ಟ ಸಮಿತಿಗಳು ಇವೆಲ್ಲ ಸೇರ್ಕೊಂಡು ಒಂದು ಹೋರಾಟ ಮಾಡೋಕ್ಕೆ ನಾವೆಲ್ಲ ಪೂರ್ಣವಾದ ಮಾಹಿತಿ ಇಲ್ಲ. ಪೂರ್ಣವಾದ ನಮಗೆ ಗೊಂದಲ ಇದೆ. ರಾಜಣ್ಣ ಅವರು ಆತರ ಏನು ಹಿಂದ್ಲಿಂದ ಅವರು ನೇರವಾಗಿ ಮಾತಾಡಿದ್ದಾರೆ. ಇವತ್ತಿಂದ ಏನು ಮಾತಾಡಿಲ್ಲ. ನಾವು ಕಂಡಂತ ರಾಜಕಾರಣದಾಗಿ ನಾವು ಸಣ್ಣ ಹುಡುಗರಿಂದ ನೋಡೋದ್ರಿಂದ ಅವ್ರು ನೇರವಾಗಿ ಮಾತಾಡಿದ್ದಾರೆ. ಅವ್ರಿಗೇನು ಆ ತರ ಎಫೆಕ್ಟ್ ಆಗಲ್ಲ ಅಂತ ನಮ್ಮ ಹೈಕಮಾಂಡ್ ನಮ್ಗಿನ್ನ ಭರವಸೆ ಇದೆ. ಅವ್ರು ನೇರ ನುಡಿ ರಾಜಕಾರಣಿ. ದೇವರಾಜ ಅರಸ್ ಅಂತ ಏನು ಗುರುತಿಸ್ಕೊಂಡಿದ್ರು KN ರಾಜಣ್ಣ ಅವರು, ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಇದ್ರು. ಆದ್ರೆ ಈ ಕಾರಣ ಸರಿಯಾದ ಮಾಹಿತಿಗಳು ಇನ್ನ ನಮ್ಗೆ ಗೊತ್ತಾಗ್ತಿಲ್ಲ. ಏನ್ ರಾಜೀನಾಮೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದು ರಾಜೀನಾಮೆನ ಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಂಡು ಈಗ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಾರೆ, ಇನ್ನ ಕೊಟ್ಟಿದ್ದಾರೆ ಇದು ಅಂತ. ಅದು ಪೂರ್ಣವಾಗಿ ನಮಗೆ ಮಾಹಿತಿ ಇಲ್ಲ. ಆದ್ರಿಂದ ಅದನ್ನ ಪೂರ್ಣ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಏನು ಜಿಲ್ಲೆಯಲ್ಲಿ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳು ಏನಿದ್ದಾರೆ, ದಲಿತ ಸಂಕಷ್ಟ ಸಮಿತಿಗಳು ಇವೆಲ್ಲ ಸೇರ್ಕೊಂಡು ಒಂದು ಹೋರಾಟ ಮಾಡೋಕ್ಕೆ ನಾವೆಲ್ಲ ಪೂರ್ಣವಾದ ಮಾಹಿತಿ ಇಲ್ಲ. ಪೂರ್ಣವಾದ ನಮಗೆ ಗೊಂದಲ ಇದೆ. ರಾಜಣ್ಣ ಅವರು ಆತರ ಏನು ಹಿಂದ್ಲಿಂದ ಅವರು ನೇರವಾಗಿ ಮಾತಾಡಿದ್ದಾರೆ. ಇವತ್ತಿಂದ ಏನು ಮಾತಾಡಿಲ್ಲ. ನಾವು ಕಂಡಂತ ರಾಜಕಾರಣದಾಗಿ ನಾವು ಸಣ್ಣ ಹುಡುಗರಿಂದ ನೋಡೋದ್ರಿಂದ ಅವ್ರು ನೇರವಾಗಿ ಮಾತಾಡಿದ್ದಾರೆ. ಅವ್ರಿಗೇನು ಆ ತರ ಎಫೆಕ್ಟ್ ಆಗಲ್ಲ ಅಂತ ನಮ್ಮ ಹೈಕಮಾಂಡ್ ನಮ್ಗಿನ್ನ ಭರವಸೆ ಇದೆ. ಅವ್ರು ನೇರ ನುಡಿ ರಾಜಕಾರಣಿ. ದೇವರಾಜ ಅರಸ್ ಅಂತ ಏನು ಗುರುತಿಸ್ಕೊಂಡಿದ್ರು KN ರಾಜಣ್ಣ ಅವರು, ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಇದ್ರು. ಆದ್ರೆ ಈ ಕಾರಣ ಸರಿಯಾದ ಮಾಹಿತಿಗಳು